2,767 28 ಲಕ್ಷ 2,98,28,767 ಇಷ್ಟು ಜನಸಂಖ್ಯೆ ಇದೆ. ಇನ್ನು ಉಳಿದ ಸುಮಾರು 4 ಕೋಟಿ ಜನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. 4 ಕೋಟಿ ಜನ ದಕ್ಷಿಣ ಕರ್ನಾಟಕದ ಕಡೆ ಇದ್ದಾರೆ. ಅಂದ್ರೆ ಈ 6,95,00,000 ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕಡೆ 42% ಮಾತ್ರ. 42%. ಇನ್ನು 58% ದಕ್ಷಿಣ ಕರ್ನಾಟಕದ ಕಡೆ ಇದೆ, ಕರಾವಳಿ ಸೇರಿ. ಕರಾವಳಿನೂ ಹಳೆ ಮೈಸೂರಿಗೆ ಬರೋದಲ್ಲ, ಅಲ್ಲ ಪ್ರಾಂತ ಇರ್ಬೋದು. ಈಗ ಮೈಸೂರು ಡಿವಿಷನ್ಗೆ ಎಲ್ಲಿ ಬರ್ತದೆ? ಯಾವ ಊರು ಬರ್ತದೆ ಮೈಸೂರಿಗೆ ಡಿವಿಷನ್? ಮೈಸೂರು ಡಿವಿಷನ್ಗೆ ಯಾವ್ಯಾವ ಊರುಗಳು ಬರ್ತವೆ? ಉಡುಪಿ, ಮಂಗಳೂರು ಎಲ್ಲ ಬರೋದು ಅಲ್ಲೇ ಇರ್ತಾನೆ. ಆಮೇಲೆ 31 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳು ಬರ್ತವೆ. ಇನ್ನೂರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 97 ಕಾನ್ಸ್ಟಿಟ್ಯೂನ್ಸಿಗಳು ಉತ್ತರ ಕರ್ನಾಟಕದ ಕಡೆ ಬರ್ತವೆ. ಇದ್ರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಎರಡೂ ಭಾಗಗಳಲ್ಲಿ ಮುಂಬೈ ಕರ್ನಾಟಕ ಅಂತ ಕರಿತೀವಿ, ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಅಫ್ಕೋರ್ಸ್ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು, ಆಮೇಲೆ ಮಂಗಳೂರು, ಉಡುಪಿ, ಮಂಗಳೂರಿನಲ್ಲಿತ್ತು. ಆಮೇಲೆ ಏಕೀಕರಣ ಆದಮೇಲೆ ಅವೆಲ್ಲ ನಮ್ಮ ರಾಜ್ಯಕ್ಕೆ ಸೇರ್ಕೊಂಡಿದ್ದು. ಈಗ ಅಖಿಲ ಕರ್ನಾಟಕ ಎಲ್ಲರೂ ಸೇರ್ಕೊಂಡಿರೋ 31 ಜಿಲ್ಲೆಗಳು ನಾವು ಇದ್ದೀವಿ. ಏಕೀಕರಣ ಆದಮೇಲೆ ಏಕೀಕರಣ ಅಂತ ನಾವು ಕರೆಯೋದು, ನೀವು ಏಕೀಕೃತ ಆಯಿತು, ಎರಡೂ ಒಂದೇ. ಏಕೀಕೃತ ಅಂದರೂ ಒಂದೇ, ಏಕೀಕರಣ ಅಂದರೂ ಒಂದೇ. ಏಕೀಕರಣ ಆಯಿತು, ಆಮೇಲೆ ಏಕೀಕೃತ ಆದದ್ದು. ಅವರು ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತಾಡಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಅದರಿಂದ ಅವರು ಮಂಗಳೂರು, ಉಡುಪಿನೂ ಸೇರಿದೆಯಾ, ಕರಾವಳಿ ಪ್ರದೇಶನೂ ಸೇರಿದೆಯಾ ಅಂತ ಕೇಳ್ತಾ ಇದ್ದಾರೆ. ಕರಾವಳಿನೂ ಸೇರ್ಕೊಂಡಿದೆ. 4 ಕೋಟಿ ಜನಸಂಖ್ಯೆಯಲ್ಲಿ ಕರಾವಳಿನೂ ಸೇರ್ಕೊಂಡಿದೆ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಏಕೀಕರಣ ಆದಮೇಲೆ, ಒಂದೇ ಕರ್ನಾಟಕ ಆದಮೇಲೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಮಾಡಲ್ಲ. ಯಾಕಂತಂದರೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅಸಮಾನತೆ ಇದ್ದರೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ. ಅಸಮಾನತೆ ಹೋಗದೇನೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಅಸಮಾನತೆ ಹೋಗಲೇಬೇಕು. ಅದಕ್ಕೆ ನಾನು ಅಶೋಕ್ ಅವರು ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಶೋಕ ಮತ್ತು ಇನ್ಯಾರು ನಿಮ್ಮ ಡೆಪ್ಟಿ ಲೀಡ್ರು ಬೆಲ್ಲ ಅವರು ಕೂಡ ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ
ಇಷ್ಟೆಲ್ಲ ಆದರೂ ಕೂಡ ನಂಜುಂಡಪ್ಪ ಅವರ ವರದಿ ಬಂತು, ಅದನ್ನು ಜಾರಿ ಮಾಡೋದು, ಇಷ್ಟೆಲ್ಲ ಆದರೂ ಕೂಡ ಯಾಕೆ ಅಸಮಾನತೆ ಇನ್ನೂ ಮುಂದುವರೆದಿದೆ ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ ಡೈರಿ ಆಕ್ಟಿವಿಟೀಸ್ ಕಡಿಮೆ. ಡೈರಿ ಆಕ್ಟಿವಿಟೀಸ್ ಕಡಿಮೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಒಂದು ದಿನಕ್ಕೆ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಬೀದರ್, ಗುಲ್ಬರ್ಗ, ಯಾದಗಿರಿನಲ್ಲಿ ಮಿಲ್ಕ್ ಯೂನಿಯನ್ನಲ್ಲಿ ಬರೀ 67,000 ಆಗುತ್ತೆ. ಬೀದರ್, ಗುಲ್ಬರ್ಗ, ಕಲಬುರಗಿ, ಆಮೇಲೆ ಯಾದಗಿರಿ ಸೇರಿಸಿ 3 ಸೇರಿಸಿ ಒಂದು ಯೂನಿಯನ್ ಇರೋದು. ಅಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಹಿಂದೆ. ಆಗಲೂ ಕಡಿಮೆ ಇತ್ತು. ಅಂದರೆ ನಾನು 85ನೇ ಇಸ್ವಿನಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗಲೂ ಕಡಿಮೆ ಇತ್ತು, ಈಗಲೂ ಕಡಿಮೆ ಇದೆ. ಸೊ ಡೈರಿ ಆಕ್ಟಿವಿಟೀಸ್ ನೋಡಿ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ 17 ಲಕ್ಷಕ್ಕೂ ಒಂದು ದಿನಕ್ಕೆ ಉತ್ಪಾದನೆ ಆಗೋದು, ಹಾಲು ಉತ್ಪಾದನೆ ಆಗೋದು 17 ಲಕ್ಷಕ್ಕೂ ಹೆಚ್ಚು ಲೀಟರು. ಯಾದಗಿರಿನಲ್ಲಿ ಉತ್ಪಾದನೆ ಆಗೋದು ಒಂದು ದಿನಕ್ಕೆ 67,000 ಲೀಟರ್. ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. 1 ಲಕ್ಷ ಲೀಟರು ಇಲ್ಲ. ಈಗ 2 ಹಸು ಸಾಕ್ತಾರೆ ಅಂತ ಇಟ್ಕೊಳ್ಳೋಣ. 2 ಹಸು ಸಾಕಿದ್ರೆ 20 kg ಹಾಲು ಬರ್ತದೆ. ಅದರಲ್ಲಿ 50% ಖರ್ಚಾದರೂ ಕೂಡ ಸುಮಾರು ಅರ್ಧ ಲಾಭ ಉಳಿತದೆ. ಹಳೆಯ ಮೈಸೂರಿನಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದೆ. ಈಗ 1 ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ಒಂದು ದಿನಕ್ಕೆ. 1 ಲೀಟರು 1 ಕೋಟಿ ಲೀಟರ್ 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತದೆ. ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಉತ್ತರ ಕರ್ನಾಟಕದ ಮಿಲ್ಕ್ ಯೂನಿಯನ್ಗಳಲ್ಲಿ ಉತ್ಪಾದನೆ ಆಗುತ್ತೆ. ಇನ್ನು ಉಳಿದದೆಲ್ಲ ಎಲ್ಲಿ ಉತ್ಪಾದನೆ ಆಗೋದು? ಅಶೋಕ್ ಅವರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು, ಪ್ರಣಾಳಿಕೆಯಲ್ಲಿ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ 3 ರೂಪಾಯಿ ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ 3 ರೂಪಾಯಿ ಕೊಡ್ತಾ ಇದ್ರು. ನಾವು ಅದನ್ನ 5 ರೂಪಾಯಿ ಮಾಡಿದವ್ರು ಯಾರು? ಅದು ಶುರು ಮಾಡಿದ್ರಪ್ಪ. 5 ರೂಪಾಯಿ ಮಾಡಿದವ್ರು ಯಾರು? 5 ರೂಪಾಯಿ ಮಾಡಿದವ್ರು ಯಾರು ರೀ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದ್ಸಾರಿ 3 ರೂಪಾಯಿ ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕೆ ಅಂತ ಮಾಡಿದೆ. ಇನ್ನೊಂದು ಸಾರಿ 4 ರೂಪಾಯಿ ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವ್ರು ಇಟ್ಕೊಳ್ಳಕ್ ಕೂಡುದು. ಆಮೇಲೆ ಏನ ಯಾರು ಹೇಳಿದ್ದು? ನೋ 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 ಎಲ್ಲ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೀವಿ. ಮಿಲ್ಕ್ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀವಿ. ಒಂದು ವೇಳೆ ಯಾರಾದ್ರೂ ಕೊಡದೆ ಹೋದ್ರೆ ಹೇಳಿ, ಅವ್ರನ್ನ ನಿಲ್ಲಿಸ್ಬಿಡ್ತೀನಿ. ನಾನು ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತೀನಿ.
ಇಂಥ ಯೂನಿಯನ್ನಲ್ಲಿ ಇಂಥ ಸೊಸೈಟಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಇಂಥ ಮಿಲ್ಕ್ ಯೂನಿಯನ್ನಲ್ಲಿ, ಇಂಥ ಸೊಸೈಟಿನಲ್ಲಿ, ಇಂಥ ತಾಲೂಕಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ. ಆಮೇಲೆ ನಿಮ್ಮ ಕಾಲದಲ್ಲಿ 630 ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ.